ನಮಸ್ತೆ. ಇವತ್ತು ಋಷಿ ಅವರ ಸಿನಿಮಾದ ಹಾಡು ಬಿಡುಗಡೆ. ಆಗದಿರುವ ಕೆಲಸ ಬದುಕಿನಲ್ಲಿ ಏನೂ ಇಲ್ಲ ಮನಸ್ಸ. ಬಹುಶಃ ಅವರ ಸಿನಿಮಾದ ಪ್ರಥಮ ಹಾಡು ಬಿಡುಗಡೆ ಈಗ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಋಷಿ ಅವರಿಗೆ ಮತ್ತು ಚಿತ್ರತಂಡಕ್ಕೆ ಈಗ ಬಿಡುಗಡೆ ಆಗ್ತಿರುವಂಥ ಹಾಡಿಗೆ ನಾನು ಶುಭವಾಗಲಿ ಅಂತ ಶುಭ ಕೋರ್ತೀನಿ. ಶುಭವಾಗಲಿ. ನಮಸ್ಕಾರ. ನೋಡಿದ್ವಿ ನಮ್ಮ ಋಷಿ ಆಡಿಯೋ ಚಾನೆಲ್ನಲ್ಲಿ ಲಾಂಚ್ ಆಗಿದೆ, ಪ್ಲಾಟ್ಫಾರ್ಮ್ನಲ್ಲಿ. ಮಂಜು ಕವಿಗಳ ದನಿಯಲ್ಲಿ ಮೂಡ್ ಬಂದಿರುವಂಥ ಈ ಗೀತೆಯನ್ನು ಋಷಿಯವರೇ ರಚಿಸಿರುವಂಥದ್ದು. ರಮೇಶ್ ಕೃಷ್ಣಾಡ್ ಅವರ ಅದ್ಭುತ ಸಂಗೀತವಿದೆ, ರಾಗ ಸಂಯೋಜನೆ ಮಾಡಿರೋ ತರವೇ ಕಚೇರಿಗೆ ನಮ್ಮ ಋಷಿಯವರು ಹೋಗಿದ್ದಂಥ ಸಂದರ್ಭ, ಒಂದು ಗೀತೆಯನ್ನ ಬರ್ಕೊಡ್ಲಿಕ್ಕಾಗಿ ಸೂಕ್ಷ್ಮವಾಗಿ ಗಮನಿಸಿ ನಾರಾಯಣಗೌಡರು ಹೇಳಿದಂತೆ, ಯಾರು ಕೂಡ ನನ್ನ ಕಚೇರಿಗೆ ಕುಡಿದು ಬರೋದಿಲ್ಲ. ಯಾಕೆ ಕುಡಿದು ಬರ್ತೀರಾ ನೀವು? ಬದಲಾಗಬೇಕು. ನೀವು ಇಷ್ಟು ಚೆನ್ನಾಗಿ ಸಾಹಿತ್ಯ ಬರೀತೀರಾ, ಇದು ಒಂದು ಚೂರು ನಿಮ್ಮ ಬದುಕಿನಲ್ಲಿ ಮಾರ್ಪಾಡು ಮಾಡಿಕೊಂಡ್ರೆ ನಿಜಕ್ಕೂ ನೀವು ಉತ್ತಮ ಸಂದೇಶಗಳನ್ನ ಕೊಡೋ ಮುಂಚೆ ನೀವು ಬದ್ಧರಾಗಿರ್ಬೇಕು, ಅದರಂತೆ ನಡೆದುಕೊಳ್ಬೇಕಲ್ವಾ ಅಂತ. ಬಹುಶಃ ಅದಕ್ಕೇನೆ ಅವರು ಜಗತ್ತನ್ನೇ ಬದಲಾಯಿಸುತ್ತೇನೆ ಅಂತ ಹೇಳೋ ಋಷಿಗೆ ಎಲ್ಲರೂ ಹೇಳೋದೊಂದೇ, ಮೊದಲು ನೀನು ಬದಲಾಗು ಅಂತ. ರಮಣ ಮಹರ್ಷಿಗಳು ಹೇಳಿರೋಂಥ ಮಾತು, ಬೇರೆಯವ್ರಿಗೆ ಬದಲಾಗು ಅಂತ ಹೇಳೋಕ್ ಮುಂಚೆ ನೀನು ಬದಲಾಗು ಅಂತ. ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಅಷ್ಟೊಂದು ಮಾತಾಡಕ್ ಬರಲ್ಲ, ಆದ್ರೂ ಇವತ್ತು ಮಾತಾಡಲೇಬೇಕು. ನಾನು ಅಧ್ಯಕ್ಷರು ಎಲ್ಲಿರ್ತಾರೆ ಅಲ್ಲಿ ಕನ್ನಡದ ಹಬ್ಬ. ಒಂದು ಕನ್ನಡದ ಎಲ್ಲೋದ್ರೂ ನಾನು ಆ ಸಂಭಾಷಣೆ ಹೇಳ್ತೀನಿ, ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ. ಅದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಿಲ್ಲ, ನಾನು ಎಲ್ಲ ಕಡೆ ಹೇಳ್ತೀನಿ. ಅಕ್ಕಡ ಎನ್ನಡ ಇಕ್ಕಡ ಎಕ್ಕಡ ನಡುವೆ ನರಳಿದ ಬುಡಪಾಯಿ ಕನ್ನಡ ಅಂತ ತಿಳ್ಕೋಬೇಡಿ. ಎಕ್ಕಡ ಎನ್ನಡೆಗೆ ಅನ್ನ ಆಗ್ತಾ ಇರೋದು ಸಿರಿವಂತ ಕನ್ನಡ ಅಂತ ಬರಿಬೇಡಿ. ಹಸಿದು ಬಂದವರಿಗೆ ಅನ್ನ ಕೊಡುವುದು, ಅಹಿಂಸೆ ಮಾರ್ಗದಲ್ಲಿ ನಡೆಯುವುದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿರೋ ಗುಣ. ಅದು ಕನ್ನಡದ ಬಗ್ಗೆ, ಕನ್ನಡ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂಥವ್ರನ್ನ ಅಡ್ಡಡ್ಡ ಸಿಗದು ಬಿಡ್ತೀವಿ ಅನ್ನೋದು ನನ್ನ ಸಿನಿಮಾದ ಒಂದು ಸಂಭಾಷಣೆ. ಧನ್ಯವಾದಗಳು. ಈ ಸಿನಿಮಾ ಫ್ರಾಡ್ ಋಷಿ, ಇದನ್ನು ಯಾಕೆ ಮೊದಲು ಸಾಂಗ್ಗಳು ರಿಲೀಸ್ ಮಾಡಿಬಿಟ್ಟು ನಂತರ ಶೂಟಿಂಗ್ ಹೋಗ್ತಾ ಇದೀವಿ ಅಂತಂದ್ರೆ, ಇವಾಗ ನೀವು ದೊಡ್ಡ ಸ್ಟಾರ್ಗಳು ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಒಂದೇ ದಿವಸಕ್ಕೆ ಬಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ. ಅವರು ಶೂಟಿಂಗು ರಿಲೀಸ್ ಒಂದು ತಿಂಗಳು, ಒಂದೂವರೆ ತಿಂಗಳೇ ಇರ್ಬೇಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗುತ್ತೆ. ನಾವು ಅಷ್ಟು ಪಾಪ್ಯುಲರ್ ಇಲ್ಲ, ಎಲ್ಲರೂ ಹೊಸಬರಾಗಿರೋದ್ರಿಂದ ಇದರಲ್ಲಿ ಟೋಟಲ್ 7 ಸಾಂಗ್ ಬರುತ್ತೆ. ಮೊದಲು 4 ಸಾಂಗ್ ಬಿಡುಗಡೆ ಮಾಡಿ ನಂತರ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಶತಾಯಗತಾಯ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇದರಲ್ಲಿ ಸ್ವಾತಿ ಅಂತ ನಾಯಕಿ, ಇದರಲ್ಲಿ ಎಲ್ಲರೂ, ಇದು ಆಕ್ಚುಲಿ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ. ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಟೀಮ್ ಬೇಕು. ಎಲ್ಲ ಒಳ್ಳೆ ಟೀಮ್ ಸೇರಿಸ್ಕೊಂಡಿದ್ದೀವಿ. ಇವಾಗ ಮಧು ಆಗಿರ್ಬೋದು, ಹನುಮಂತ ಆಗಿರ್ಬೋದು, ರಾಘು ಆಗಿರ್ಬೋದು, ಆಮೇಲೆ ಇವರು ಹರಿಕೃಷ್ಣ, ಎಲ್ಲರೂ ಒಳ್ಳೆ ಟೀಮು. ಖಂಡಿತವಾಗ್ಲೂ ಸಿನಿಮಾ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ. ತುಂಬಾ ಅದ್ಭುತವಾಗಿದೆ ಅಂತ ನಾನು ಹೇಳಲ್ಲ, ಒಂದು ಸಿಂಪಲ್ ಸ್ಟೋರಿ, ಒಂದು ಒಳ್ಳೆ ಮೆಸೇಜ್ ಇದೆ, ಔಟ್ ಅಂಡ್ ಔಟ್ ಕಾಮಿಡಿ. ಇದರಲ್ಲಿ ಸ್ವಾತಿ ಅಂತ ನಾಯಕಿ ಪಾತ್ರ, ಅದ್ರ ಜೊತೆ ಇನ್ನೂ 3 ಜನ ನಾಯಕರಿದ್ದಾರೆ, ಅವರು ಬಂದಿಲ್ಲ ಇವತ್ತು. ನಂತರ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ, ಆ ಪಾತ್ರಕ್ಕೆ ನಾನು ಹುಡುಕ್ತಾ ಇದ್ದೀನಿ. ನಾನು ಆಕ್ಚುಲಿ 4 ತಿಂಗಳ ಹಿಂದೆಗಡೆ ಮೇಡಮ್ ಹೇಳಿದಂಗೆ, ನನ್ನನ್ನು ಯಾರಾದರೂ ನೋಡಿದ್ರೆ, ಈ ಬೆಗ್ಗರ್ಸ್ ಕಾಲೋನಿಯವ್ರು ನೋಡಿದ್ರೆ ಖಂಡಿತವಾಗ್ಲೂ ಎತ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಇದರಲ್ಲಿದ್ದೆ ನಾನು. ನಾನು 20-25 ವರ್ಷದಿಂದ ಕುಡಿತಕ್ಕೆ ದಾಸನಾಗಿದ್ದೆ. ಆಮೇಲೆ ಇತ್ತೀಚೆಗೆ ಹೋಗ್ಬೋದು ಬರಂಗಿಲ್ಲ ಅಂತ 2017 ರಿಲೀಸ್ ಆದ್ಮೇಲೆ, ಆ ಸಿನಿಮಾ ಲಾಸ್ ಆದ್ಮೇಲೆ ಇನ್ನೂ ಅಡಿಕ್ಟ್ ಆದೆ. ಯಾವ ರೇಂಜ್ಗೆ ಅಡಿಕ್ಟ್ ಆದೆ ಅಂತಂದ್ರೆ, ನನಗೆ ಒಂದು 3 ತಿಂಗಳ ಹಿಂದೆಗಡೆ ಕೈಯೆಲ್ಲ ಶೇಕ್ ಬಂದ್ಬಿಡ್ತು, ಕಾಲೆಲ್ಲ ಶೇಕ್ ಬಂದ್ಬಿಡ್ತು, ಕಣ್ಣೆಲ್ಲ ಮಂಜು ಬಂದ್ಬಿಡ್ತು. ಟೀ ಕುಡಿಬೇಕಂದ್ರೆ ಫುಲ್ ಗಡಗಡ ನಡಗೋದು ಕೈ.
ಆವಾಗ ನಾನೊಂದು ಯೂಟ್ಯೂಬಲ್ಲಿ ಅದನ್ನು ಓದಿದೆ, ಒಂದು ಸಿಂಟಮ್ಸ್, ಈ ಲಕ್ವಾ ಓಡಿಯೋ ಸಿಂಟಮ್ಸ್ ಇದ್ರೆ ಮಾತ್ರ ಇದು ಬರುತ್ತೆ ಅಂತ. ಕುಡಿಯೋಗೂ ನಾನು ಬಿಡಕ್ಕಾಗಲಿಲ್ಲ. ನನಗೆ ಯಾಕೆ ಬಿಡಕ್ಕಾಗಲಿಲ್ಲ ಅಂದ್ರೆ, ನಾನು ಸಾಲ ಇದೆ, ದೊಡ್ಡ ದೊಡ್ಡ ಸಾಲಗಾರ ಯಾರು ಫೋನ್ ಮಾಡಲ್ಲ, ಈ ಸಣ್ಣ ಪುಟ್ಟ ಅವ್ರದ್ದು ಭಾರಿ ಟಾರ್ಚರ್ ಆಗಿತ್ತು. ನಾನು ಅವ್ರನ್ನ ಒಂದು ಸ್ವಲ್ಪ ಎಣ್ಣೆ ಹೊಡೆದ ತಕ್ಷಣ ಧೈರ್ಯ ಬಂದ್ಬಿಡೋದು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆ ಕಾರಣಕ್ಕೆ ಎಣ್ಣೆ ಹೊಡಿಯೋಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ಅವ್ರು ಇವರು ಅಭಿಮಾನಿಗಳು ಅವ್ರು ಇವರು ಹಾಕಿತ್ತು ದುಡ್ಡಲ್ಲೇ ಎಣ್ಣೆ ಹೊಡಿತೀನಿ. ನಾವು ಪ್ರತಿಯೊಬ್ಬರ ಹೆಸರು ಬರೆದಿಟ್ಟಿದ್ದೀನಿ, ಖಂಡಿತವಾಗ್ಲೂ ಅವ್ರ ಋಣ ತೀರಿಸ್ತೀನಿ. ಕೊನೆಗೂ ಆ ಥರ ಪರಿಸ್ಥಿತಿ ಬಂದರೂ ಬಿಡಕ್ಕಾಗಲಿಲ್ಲ ನನಗೆ. ಏನಾಗ್ಬಿಡುತ್ತೆ ಆಗಲಿ, ಯಾವತ್ತಿದ್ರು ಮನುಷ್ಯ ಸಾಯೋದಲ್ಲ, ಪ್ಯಾರಲೈಸ್ ಆದರೆ ಏನಾಗುತ್ತೆ. ಅವಾಗ ಎಲ್ಲ ಮಲ್ಕೊಂಡಿರ್ತೀನಿ, ಇಲ್ಲ ಒಂದು ನಮ್ದಂತೂ ಹಿಂದೆ ಮುಂದೆ ಯಾರು ಇಲ್ಲ, ಎಲ್ಲ ಮಲ್ಕೊಂಡಿರ್ತೀನಿ. ಯಾರೋ ಒಂದು ಫೋನ್ ಪೇ ಗಿನ್ ಪೇ ಮಾಡಿ ಅಂದ್ರೆ ಮಾಡ್ತಾರೆ, ಆಶ್ರಮದವ್ರು ಕೊಡ್ತಾರೆ. ಆ ರೇಂಜ್ ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದೆ ನಾನು. ಈ ಕುಡಿತ ಇಷ್ಟೊಂದು ಕೆಟ್ಟದು, ಇಷ್ಟೊಂದು ಇದು ಜೀವನನ ಇಷ್ಟೊಂದು ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಕುಡಿತದಲ್ಲಿದ್ದಾಗ ಕುಡಿತಾನೆ ಪ್ರಪಂಚ ಅನ್ಕೊಂಡಿದ್ದೆ. ನಾನು ಎಲ್ಲ ಕಡೆ ಇತ್ತೀಚೆಗೆ ನಂಬರ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಂಬರ್ ನೋಡಿ ಯಾರಾದ್ರೂ ಅಭಿಮಾನಿ ಯಾರೋ ಫೋನ್ ಮಾಡ್ತಾರೆ, ಅಕ್ಕ ಫೋನ್ ತಿನ್ನೋರು, ಅಕ್ಕ ಫೋನ್ ಬಂದವರು, ಆ ಥರ ಕೇಳಬಹುದು ಅಂತ ನಂಬರ್ ಯಾವ. ಆ್ಯಕ್ಚುಲಿ ನನಗೆ ಇದು ಓಪನ್ ಆಗಿ ಹೇಳ್ತೀನಿ, ನಾನು 2008 ಒಳಿತು ಮಾಡೋ ಮನುಷ್ಯ ಬರ್ದಿದ್ದೀನಿ. ಅದು ಟೋಟಲ್ ಆಗಿ ಒಂದು ಚಾನಲ್ 8.5 ಕೋಟಿ ನೋಡಿದ್ದಾರೆ, ಟೋಟಲ್ ಆಗಿ 30 ಕೋಟಿ ಜನ ನೋಡಿದ್ದಾರೆ. ಅದರಿಂದ ಲಕ್ಷಾಂತರ ಜನ ಬದಲಾಗಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ ಸುಮಾರು ಜನ. ತುಂಬಾ ಖುಷಿ ಇದೆ. ಅದೇ ರೀತಿ ನಾನು ಈ ಥರ ನಂಬರ್ ಹಾಕಿದಾಗ ಅಧ್ಯಕ್ಷರು ಒಂದ್ಸಲ ಫೋನ್ ಮಾಡಿ ಬನ್ನಿ ಋಷಿ ಅವರೇ ಆಫೀಸ್ಗೆ ಅಂತ. ಅಧ್ಯಕ್ಷರು ಕರೆದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಡೋದು ನಿಜ ಹೇಳ್ತೀನಿ. ನಾನು ಹೋದ್ರೆ ಒಂದು 3-4 ದಿವಸಕ್ಕೆ ಆಗೋಷ್ಟು ಎಣ್ಣೆಗೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಹೋದ ತಕ್ಷಣ ಅದು ಫುಲ್ ಕುಡ್ಕೊಂಡೇ ಹೋದೆ. ಋಷಿ ಅವರೇ, ನೀವು ಈ ಥರ ತುಂಬ ಖುಷಿ, ಚೆನ್ನಾಗಿ ಬರ್ತಿದ್ದೀರ, ಒಂದು ಹಾಡು ಬರ್ತಿದ್ದೀನಿ, ಆ ಹಾಡನ್ನು ಕೇಳಿ ತುಂಬ ಚೆನ್ನಾಗಿದೆ ಋಷಿ ಅವರೇ ಹಾಗೆ ಅಂತ ಸ್ವಲ್ಪ ಹೊತ್ತು ಮಾತಾಡಿದ್ರು. ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಮಾತಾಡಿದ ತಕ್ಷಣನೇ ಅವರು ಜೋಬಲ್ಲಿ, ನಾನು ಸುಮಾರು ಜನನ ನೋಡಿದ್ದೀನಿ ಅಲ್ಲಿ, ಅಂದರೆ ಕೇಳಿದ್ದೀನಿ, ಜೋಬಲ್ಲಿ ಎಷ್ಟಿರುತ್ತೆ ಅಷ್ಟು. ಮಾದೇವ ಸ್ವಾಮಿ ಜೊತೆ ಹೋಗಿದ್ದೀವಿ, ಫ್ರೀಡಮ್ ಪಾರ್ಕ್ ಮಾದೇವ ಸ್ವಾಮಿ ಅವ್ರ ಜೊತೆ ಹೋಗಿದ್ದೀವಿ. ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಕೊಟ್ಟರು. ಬೇಡ ಅಂದೆ, ಸುಮ್ಮನೆ ಮೇಲೆ ಮಾತಿಗೆ ಮಾತ್ರ ಬೇಡ ಅಂದೆ. ಒಳಗಡೆ ತಗೊಳ್ಳೋದು ಒಂದಿತ್ತು ಕಪ್ಪ ಅಂತ ಒಂದು ವಾರ ಖರ್ಚಿಗೆ ಸರಿ ಹೋಗುತ್ತೆ ಅಂತ ನಾನು ಆ ಥರ ಇದು ಮಾಡಿದೆ. ತಗೊಂಡ ತಕ್ಷಣ ಪಕ್ಕದಲ್ಲಿ ಬೇರೆ ಅವರು ಇದು ಇದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಕೌಂಟ್ ಮಾಡಬೇಕು ಅಂತ ಒಂದು ಇದು. ಅದ್ರಲ್ಲಿ ಹೋಗಿ ಹೇಳಿದೆ, ಗುರುಗಳೇ ಅಧ್ಯಕ್ಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಅದೇ ರೀತಿ ನಾನು ಸುಮಾರು ಸಲ ಹೋಗಿದ್ದೀನಿ. ಸುಮಾರು ಸಲ ಹೋದಾಗ ಅಲ್ಲಿ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ 50 ಪಿಕ್ಚರ್ 100 ಪಿಕ್ಚರ್ ಬಂದವ್ರು ಕಾಯ್ತಾ ಇದ್ರು. ಸಮಸ್ಯೆ ಇದೆ, ನಮಗೆ ಇದೆ ಅಂತ. ಅದು ಯಾವುದು ಬೆಳಕಿಗೆ ಬರಲ್ಲ, ಅವ್ರು ಎಷ್ಟು ಇದು ಮಾಡಿದ್ದಾರೆ. ಆಮೇಲೆ ನಾನು ಏನು ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವರಿಂದ ನಮ್ಮ ಜೀವನನೇ ಬದಲಾಗಿದೆ ಅನ್ನೋದಕ್ಕೋಸ್ಕರ ಅವರು ಆಕ್ಚುಲಿ ಅವ್ರ ಮನಸ್ಸಲ್ಲಿ ಇತ್ತು, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಇವನು ಏನು ಚೆನ್ನಾಗಿ ಬರೀತೇನೆ, ಯಾಕೆ ಕುಡಿತೇನೆ ಏನು ಅನ್ನೋದು ತುಂಬಾ ಅವ್ರದ್ದು ಆ ಕಣ್ಣಲ್ಲಿ ನನ್ಗೆ ಕಾಣ್ತಾ ಇತ್ತು. ನಾನು ಒಂದ್ಸಲ ಡಿಸೈಡ್ ಮಾಡಿದೆ ಕುಡಿಯೋದು ಬೇಡಣ ಅಂತ. ಆಗ್ಲಿಲ್ಲ, ತುಂಬಾ ಪ್ರಯತ್ನ ಪಟ್ಟೆ. ಒಂದು ಸಲ ನಾನು ಈ CPI ಮಾರುತಿ ಅಂತ ಅಂದ್ಬಿಟ್ಟು ಉಪ್ಪರಪೇಟೆ ಅವರು ಮಾದೇವ ಸ್ವಾಮಿ ಅವರು ನಮಗೆ ತುಂಬಾನೇ ಅವರು ಸಹಕಾರ ಮಾಡಿದ್ದಾರೆ. ಅವರು ಒಂದು ಸಲ ಹೋದಾಗ ನಾನು ಒಂದು ಬಟ್ಟೆ ಹಾಕಿ 15 ದಿವಸ ಆಗಿತ್ತು, ಸ್ನಾನ ಮಾಡಿ 15 ದಿವಸ ಆಗಿತ್ತು. ಅವರು CM ಬಂದೋಬಸ್ತ್ಗೆ ಅಂತ ನಿಂತ್ಕೊಂಡಿದ್ರು. ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಇದ್ರು. ಅದು ಹೆಂಗೋ ಅಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ಬೇಕಂತಂದಾಗ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯಾರೋ ಬಂದ್ಬಿಟ್ಟು, ಏನು ಇಷ್ಟೊಂದು ಗಲೀಜಿದೆ ಬಟ್ಟೆ, ಇವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತೀಯಾ ಅನ್ನೋ ಥರ ಏನೋ ನನ್ಗೆ ಅನಿಸ್ತು. ನೆಕ್ಸ್ಟ್ ಅವ್ರು ಶನಿವಾರ ಬೆಳಿಗ್ಗೆನೆ ಬನ್ನಿ ಅಂತಂದ್ರು. ಬನ್ನಿ ಅಂದ ತಕ್ಷಣ ಅವರು ರಾಮರಾಜ್ ನಾವು ಸಂಡೇ ಮಾರ್ಕೆಟಲ್ಲಿ 100-150 ರೂಪಾಯಿ ಕೊಟ್ಟು ಶರ್ಟ್ ಹಾಕ್ತಾ ಇದೆ. ಅಂಥದ್ರಲ್ಲಿ ಅವರು ಲೆನಿನ್ ತಗೋ, ಅದು ತಗೋ, ಇದು ತಗೋ, ಹಂಗೆ ಅಂತೆಲ್ಲ ನಮಗೆ ಹೇಳಿದಾಗ, ಇಲ್ಲ ಬಾಸ್, ನನ್ನ ಬಾಸ್ ಇಲ್ಲ ಬಾಸ್ ಇಲ್ಲ ತಗೋ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನೆಲ್ಲ ಯೋಚನೆ ಮಾಡಿದೆ. ಆಮೇಲೆ ಒಬ್ಬರು SP ಮೇಡಮ್, ಬಳ್ಳಾರಿ SP ಅವರು ಶೋಭಾ ರಾಣಿ ಅಂತ ಅಂದ್ಬಿಟ್ಟು, ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡಿ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆದರೂ ಅವರು ಪ್ರೀತಿಯಿಂದ ಮಾತಾಡೋರು. ಒಂದು ಸಲ ನನಗೆ ಹೇಳಿದ್ರು, ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನಮ್ಗೆ ಅಣ್ಣ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ನೆನೆಸ್ಕೊಂಡು ಅರ್ಧ ಗಂಟೆ ಹತ್ತಿದ್ದೀನಿ. ಯಾಕಂದ್ರೆ ಜೈಲಲ್ಲಿ ಇರ್ಬೇಕಂದ್ರೆ ನಮ್ಮ ಅಕ್ಕ ತೀರ್ಕೊಂಡ್ರು, ಅವ್ರ ಮುಖನ ನೋಡೋಕ್ಕಾಗಲಿಲ್ಲ. ಅದೇ ರೀತಿ ನಮಗೆ ಗೌಡ್ರ ಬಗ್ಗೆ ನಮಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ. ಇವಾಗ ಅವರಿಂದ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಇನ್ಯಾಕೆ ಕುಡಿಬೇಕು ಅಂತ ನಿರ್ಧಾರ ಮಾಡಿದೆ. ಕುಡಿಯೋದು ಬಿಟ್ಬೇಡ ಅಂತ ತುಂಬಾನೇ ಪ್ರಯತ್ನ ಪಟ್ಟು ಬಿಟ್ಟ ತಕ್ಷಣನೇ ಮೈಸೂರಿಗೂ ಇದೇ ಹಾಡು ಬರೆಯೋಕೆ ಮೈಸೂರಿಗೆ ಏನೋ ಒಂದು ಇದಕ್ಕೋಸ್ಕರ ಫಸ್ಟ್ ಪಲ್ಲವಿ ಬರ್ತಿದ್ದೆ, ಚರಣ ಬರ್ದಿದ್ದು, ಇನ್ನೊಂದು ಚರಣ ಬರೀಬೇಕಾಗಿತ್ತು. ಅದೆಲ್ಲ ಕುಡ್ಕೊಂಡೇ ಬರ್ದಿದ್ದು. ಕುಡ್ಕೊಂಡೇ ಬರೆದಾಗ ನಾನು ಅಲ್ಲಿ ಹೋದೆ. ಇಲ್ಲೇ ಒಬ್ಬನೇ ನಾನು
ಒಬ್ಬನೇ ನನಗೆ ಡಿಸೈಡ್ ಆಯ್ತು ಸೆಕೆಂಡ್ ಚರಣ ಫಸ್ಟ್ ಚರಣಕ್ಕಿಂತ ಸೆಕೆಂಡ್ ಚರಣ ಬರೀಬೇಕು ಕುಡಿಬೇಕು ಅಂತ. ಆ ಮೈಸೂರು ಪ್ಯಾಲೇಸ್ ಮುಂದೆಗಡೆ ಒಂದು ಹೋಟ್ಲ್ ಮಾಡ್ಕೊಟ್ಟಿದ್ರು ಸ್ನೇಹಿತರು. ಅಲ್ಲಿ ಇನ್ನೇನು ಹೋದ ತಕ್ಷಣ ನಮ್ಗೆ ಅಧ್ಯಕ್ಷರು ನೆನಪಾದ್ರು, ಆಮೇಲೆ ನನಗೆ ಶೋಭಾ ರಾಣಿ ನೆನಪಾದ್ರು. ಸರ್ ಯಾರು ಇಲ್ಲ ಅಷ್ಟೊಂದು ಪ್ರೀತಿ ಮಾಡ್ತಿತ್ತು, ಇದು ಬೇಡ ಕುಡಿಯೋದು ಬೇಡ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡಿದೆ. ಇಷ್ಟೆಲ್ಲ ಆಗದಿರುವ ಕೆಲಸ ಅಂದ್ರೆ ನಾನು 3 ತಿಂಗಳಿಂದ 100 ರೂಪಾಯಿ ಅಲಿತಾ ಇರೋದು ಒಂದು ಚಿತ್ರ ನಿರ್ಮಾಣಕ್ಕೆ ಇವತ್ತು ಮಾಡ್ತಾ ಇದೀವಿ ಅಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾನು ಪ್ರಮಾಣ ಮಾಡೋದು ಏನಂತಂದ್ರೆ ಇನ್ನು ಯಾವತ್ತು ನಾನು ಕುಡಿಯಲ್ಲ. ಆಮೇಲೆ ಖಂಡಿತವಾಗ್ಲೂ ಇನ್ನು ಕುಡಿಯೋಕೆ ಇನ್ಸ್ಪೈರ್ ಆಗುವಂತ ಹಾಡುಗಳು ಕೂಡ ಬರೆಯಲ್ಲ ನಾನು. ಇದರಲ್ಲಿ ಒಂದು ಹಾಡು ಬರೆದ್ಬಿಟ್ಟಿದ್ದೀನಿ, ಅದಕ್ಕೆ ಖರ್ಚು ಮಾಡಿದ್ದೀನಿ. ಅದು ಮೊದಲೇ ಸುಮಾರು ವರ್ಷಗಳಿಂದನೇ ಈ ಕಾನ್ಸೆಪ್ಟ್ ಆಗಿತ್ತು, ಬರೆದಿದ್ದೀನಿ. ಕೆಲವೊಂದ್ಸಲ ನಾನು ಖಂಡಿತವಾಗ್ಲೂ ಅದು 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 ಆಕ್ಚುಲಿ ಕುಡಿಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋಗಿ ಇಡ್ಲಿ ಹೊಡೆ ತಿಂದೆ, ಕುಡಿಯೋದು ಮರ್ತೋಗ್ಬಿಟ್ಟೆ. ಮತ್ತೆ ಹಾಡು ಬರೆಯಕ್ಕೆ ಕುಂತ್ಕೊಂಡೆ. ಫಸ್ಟ್ ಚರಣಕ್ಕಿಂತ ಸೆಕೆಂಡ್ ಚರಣ ತುಂಬಾ ಅದ್ಭುತ ಬಂತು. ಇಲ್ಲೇ ಒಬ್ರು ನಮ್ಮ ಊರಿಂದ ಡಾಕ್ಟರ್ ಬಂದಿದ್ದಾರೆ, ಅವ್ರು ಕುಡ್ಕೊಂಡು ಕುಂತ್ಕೊಳ್ಬೇಕಾದ್ರೆ ಕೇಳಿದ್ರು, ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಏನು ಬಹುತೇಕ ಕವಿಗಳೆಲ್ಲ ಕುಡುಕರಾಗಿರ್ತಾರಲ್ಲ ಅಂತ. ಅವಾಗ ನನ್ಗೇನು ಗೊತ್ತಾಗ್ಲಿಲ್ಲ, ಯೋಚನೆ ಮಾಡಿದೆ. ನನಗೂ ಅನ್ನಿಸ್ತು ಹೌದಲ್ಲ, ನಾನು ಆಲ್ಮೋಸ್ಟ್ ನೋಡಿದ ರೈಟರ್ಸ್ ಎಲ್ಲ ಕುಡುಕರೆ. ಅವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ನಾಯಿ ಆಕ್ಚುಲಿ ಅವರು ಯಾರೋ ಆಲ್ಮೋಸ್ಟ್ ಭಗ್ನ ಪ್ರೇಮಿಗಳಾಗಿರ್ತಾರೆ. ಅವ್ರು ಪ್ರೇಯಸಿ ಹೋಗ್ಬಿಟ್ಟು ಆ ನೋವಿನಲ್ಲಿ ಇರ್ತಾರೆ, ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರ್ತಾರೆ. ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರೋದ್ರಿಂದ ಅವಳನ್ನ ನೆನೆಸ್ಕೊಂಡು ಏನೋ 4 ಲೈನ್ ಬರೀತಿದ್ದ ಸೂಪರ್ ಆಗ್ಬಿಡುತ್ತೆ. ಅವ್ರು ಏನ್ ತಿಳ್ಕೊಂತಾರೆ ಅಂತಂದ್ರೆ, ಕುಡಿತದಿಂದಾನೇ ಇದು ಲೈನ್ ಬಂದಿರೋದು ಅಂತ ತಿಳ್ಕೊಂಡು ಹಂಗೆ ಅವರು ಆ ಕುಡಿದ್ರೇನೆ ಚೆನ್ನಾಗಿ ಬರೋದು, ಕುಡಿದ್ರೇನೆ ಚೆನ್ನಾಗಿ ಬರೆಯೋದು ಅಂತ. ಇದಕ್ಕೊಂದು ಉದಾಹರಣೆ ಕೊಟ್ಟೆ. ಒಂದು ನಾಯಿ ಒಂದು ಮೂಳೆ ಗಟ್ಟಿ ಮೂಳೆ ಕಡಿತಾ ಇತ್ತಂತೆ. ಕಡಿತಾ ಇರ್ಬೇಕಂದಾಗ ಆ ಮೂಳೆಯ ಒಂದು ಚೂಪಾಗಿರೋ ಇದು ತುದಿ ಚುಚ್ಬಿಟ್ಟು ಆ ದವಡೆಯಿಂದ ಅಲ್ಲಿಂದ ರಕ್ತ, ನಾಯಿರ ಅಲ್ಲಿಂದ ದವಡೆಯಿಂದ ರಕ್ತ ಬರ್ತಾ ಇರ್ತಂತೆ. ಅದೇನ್ ತಿಳ್ಕೊಳ್ತಂತೆ ನಾಯಿ, ಇಲ್ಲ ಇದು ನನ್ನ ದವಡೆಯಿಂದಲ್ಲ ಮೂಳೆಯಿಂದ ಬರ್ತಾ ಇರೋದು, ಇದು ರಕ್ತ ಅಂತ ನೆಗ್ತಾ ಇತ್ತಂತೆ. ಅದೇ ರೀತಿ ನಮ್ಮ ಪರಿಸ್ಥಿತಿ. ನನ್ನ ಉಸಿರು ನೋಡಿ, ನನಗೆ ಎಲ್ಲರಿಗೂ ಗೊತ್ತು, ನನಗೆ ದುಡ್ಡಿನ ಮೇಲೆ ಆಮೋಹ ಇಲ್ಲ, ದುಡ್ಡಿನ ಮೇಲೆ ಆಸೆ ಇಲ್ಲ. ನನಗೆ ನನಗೆ ಯಾವತ್ತೂ ಯಾರಿಗಾದ್ರೂ ನಾನು ಬೇಕಂದ್ರೆ 5,000 10,000 ಕೇಳಿಲ್ಲ. ನನಗೆ ಕುಡಿಯೋಕೆ ಎಷ್ಟು ಬಿಲ್ ಆಗಿರುತ್ತೆ, 500 ರೂಪಾಯಿ ಅಂದ್ರೆ 500 ರೂಪಾಯಿ ಹಾಕಿ ಅಂತ ಕೇಳಿದೆ. ಅಂತ ಸಂದರ್ಭದಲ್ಲಿ 500 ರೂಪಾಯಿ ಬಿಲ್ ಹಾಕಿ ಹಾಡು ಬರೆಸ್ಕೊಂಡಿದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಾನು ಊಟ ಕೊಡಿಸೋರಿಗಿಂತ ಆ ಸಂದರ್ಭಕ್ಕೆ ದುಡ್ಡು ಕೊಟ್ಟವ್ರಿಗೆ ನಾನು ತುಂಬಾ ಮನಸ್ಸಲ್ಲಿ ಇರಲಿ. ಎಷ್ಟೋ ಜನ ಬಂದವರೆಲ್ಲ ನನಗೆ ತುಂಬಾ ಇದು ಮಾಡಿದ್ದಾರೆ. ಇವತ್ತು ನಾವು ಅಧ್ಯಕ್ಷರಿಗೆ ಸದಾ ಚಿರಋಣಿ ಆಗಿರ್ತೀವಿ. ಸದಾ ಚಿರಋಣಿ ಅಂತಂತಂದ್ರೆ ಅವರು ನಮ್ಮ ಜೀವ ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ. ಇದು ನಾನೇನೋ ಅವರಿಂದ ಎಕ್ಸ್ಪೆಕ್ಟೇಷನ್, ಏನು ನಿರೀಕ್ಷೆಯಿಂದ ಏನೂ ಮಾತಾಡ್ತಾ ಇಲ್ಲ. ಸತ್ಯವಾದ ಮಾತು, ಇವ್ರು ನನಗೊಂದು ಬದುಕು ಕೊಟ್ಟಿದ್ದಾರೆ. 1000 ಕೋಟಿ ದುಡಿಯೋಷ್ಟು ಶಕ್ತಿ ನನಗಿದೆ. ಅದಾಯ್ತಾ? ಅಂದ್ರೆ ಇದೇನದು ಇದಕ್ಕಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಎಷ್ಟೋ ಜನ ಕುಡಿಯೋದು ಬಿಡಬಾರ್ದು, ನನ್ನ ಮಗ ಕುಡಿಯೋದು ಬಿಟ್ಟು ಎಲ್ಲ ಹೋಗ್ಬಿಡ್ತಾನಲ್ಲ, ಕುಡ್ಕೊಂಡೆ ಈ ತರ ಆಡ್ ಬರೀತೀನಿ. ಎಲ್ಲಿ ಹೋದ್ರು ಯಾರು MLA ಆಗಲಿ, MP ಆಗಲಿ, SP ಆಗಲಿ, ಯಾರು ಹೋದ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ನಾನು ಯಾರನ್ನ ಕರ್ಕೊಂಡು ಹೋಗಿರ್ತೀನಲ್ಲ, ಅಲ್ಲಿ ಅವ್ರ ಜೊತೆಲಿರೋರು ಇವ್ ಕುಡ್ಕೊಂಡಿದ್ರೆ ಇಷ್ಟು ಗೌರವ ಕೊಡ್ತಾರೆ, ಎಷ್ಟು ಇದು ಮಾಡ್ತಾರೆ. ಅಕಸ್ಮಾತ್ ತಪ್ಪಿ ಕುಡಿಯೋದು ಬಿಟ್ರೆ ಅವ್ನು ಎಲ್ಲ ಹೋಗ್ಬಿಡ್ತಾರೆ. ಸುಮಾರು ಸಲ ಕುಡಿಯೋದು ಬಿಟ್ಟ ಮೇಲೆ ಸುಮಾರು ಜನ ಫೋರ್ಸ್ ಮಾಡಿದ್ರೆ ಕುಡೀರಿ ಅಂತ. ಇಲ್ಲ, ತುಂಬಾ ಧನ್ಯವಾದಗಳು. ಇವತ್ತು ನಾನು ಈ ಅಧ್ಯಕ್ಷರ ಮುಂದೆ ಏನ್ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದು ಎಂತ ಪರಿಸ್ಥಿತಿ ಬಂದರೂ ಕುಡಿಯಲ್ಲ. ನಂತರ ನಾನು ಇನ್ನು ಹಾಡುಗಳು ಬರೆದಾಗ ಅದರಿಂದ 10 ಜನ ಆದ್ರೂ ಬದಲಾಗಬೇಕು ಅಂತ ಕುಡಿಯೋದು ಬಿಡೋ ಅಂತ ಸಾಂಗ್ ನಾನು ಬರಿತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಅಧ್ಯಕ್ಷರ ಮುಂದೆ ಒಂದು ಮಾತು ಹೇಳ್ತೀನಿ. ಅವ್ರು ಏನ್ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಹುಡುಗ ನಾನು ನೋಡ್ತಾ ಇದ್ದೆ, ನಮ್ಮ ಸಂಬಂಧಿಕರ ಹುಡುಗನೇ. ಅವನು ಈ ಗಾಂಜಾಗೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಫುಲ್ಲು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ ಮನೇಲಿ ಅಂದ್ರೆ, ಚಾಕು ತಗೊಂಡು ಅವ್ರ ತಂದೆಗೆ ಎದುರಿಸೋದು, ಅವ್ರ ನೆಮ್ಮದಿನೇ ಹಾಳಾಗೋಗ್ಬಿಡ್ತು. ಅವರು ಕೊಟ್ಟಿರೋ ದುಡ್ಡಲ್ಲಿ ನಾನು ಅವ್ರನ್ನ ಸೇರಿಸಿದೆ. ಇವಾಗ ಅವನು ರಿಹಾಬಿಲಿಟೇಷನ್ ಸೆಂಟರ್ ಇದ್ದಾನೆ. ಆ ಥರ ಇದು ಆದಷ್ಟು ಎಲ್ಲರೂ ಇದನ್ನ ಅಧ್ಯಕ್ಷರು ಒಂದು ಮಾತು ಧ್ವನಿ ಎತ್ತಬೇಕು. ಸುಮಾರು ಜನ ಯುವ ಜನತೆ ಇದರಿಂದ ಹಾಳಾಗ್ತಾ ಇದ್ದಾರೆ. ಇದು ದೇಶ ಏನಂತಾರ, ಇಂದಿನ ಮಕ್ಕಳೇ ನಾಳಿನ ಇದು ಅಂತ ಹೇಳ್ತಾರೆ, ಭವಿಷ್ಯ ಅಂತ ಹೇಳ್ತಾರಲ್ಲ, ಆ ಭವಿಷ್ಯನೇ ಇವತ್ತು ಹಾಳಾಗ್ತಾ ಇದೆ ಅಂತ ಒಂದು ಇದಕ್ಕೆ ಅಧ್ಯಕ್ಷರು ಯಾವತ್ತಾದ್ರೂ ಒಂದು ಇದರಲ್ಲಿ ಅವ್ರು ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲು ಅಲರ್ಟ್ ಆಗ್ತಾರೆ. ಪೊಲೀಸರು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾರೆ. ನಾವು ಹೇಳಿದ್ರೆ ತೋರಿಸಿದ್ರು ಪೊಲೀಸರಿಗೆ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಒಳಗಡೆ ಕಳ್ಸಲ್ಲ, ಏನಿಲ್ಲ ಇದ್ರ ಬಗ್ಗೆ ಆಗಲಿ ಅಂತ ಕೇಳ್ತಾ, ನಾನು ಮಾತಾಡಿದ್ರೆ ರಿಯಾಲಿಟಿ, ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಕವಿಗಳೆಲ್ಲ ಕುಡುಕರು ಅಂತ ಹೇಳಿಲ್ಲ, ಆಲ್ಮೋಸ್ಟ್ ಕವಿಗಳು ಬೇಜಾರು ಜನ ಕುಡಿತಾರೆ. ಅಲ್ಲ, ನಾನು ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು. ಅದು ನಿಮಗೆ ಹೇಳ್ಬೇಕಂದ್ರೆ ಅದೆಲ್ಲ ಇಲ್ಲಿ ಎಲ್ಲರ ಮುಂದೆ ಹೇಳೋದು ಬೇಡ.
ಅಲ್ಲ ಬಹುತೇಕ ಕುಡಿಯೋಣ, ಎಲ್ಲ ಕವಿಗಳಂತ ಹೇಳಿಲ್ಲ, ಎಲ್ಲ ಕವಿಗಳಂತ ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ರು. ಕವಿಗಳಂತಂದ್ರೆ ನನ್ನ ಪ್ರಕಾರ ನನ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ನಾನು ಅಷ್ಟು ಓದ್ಕೊಂಡವನಲ್ಲ. ಕವಿ ಅಂತಾರೆ, ಬರೆಯೋರಿಗೆ ಕವಿ ಅಂತಾರೆ, ಅವ್ರನ್ನ ಕವಿ ಅಂತ ತಿಳ್ಕೊಂಡಿದ್ವಿ ನಾವು. ನೋಡಿದ ಪ್ರಕಾರ ರೈಟರ್ಸ್ ಇವಾಗ ನೀವು ಅಲ್ಲ ಸಾರಿ, ಅದರ ಬಗ್ಗೆ ನಾನು ಏನಾದ್ರು ಇದು ಮಾಡಿದ್ರೆ ಅಂದ್ರೆ ಬಹುತೇಕ ರೈಟರ್ಸ್ ಓಕೆ ಕ್ಷಮೆ ಇರಲಿ. ಫ್ರಾಡ್ ಋಷಿ ಅನ್ನೋದು ಒಂದು ಕಾಮಿಡಿ ಜಾನರ್ ಸಿನಿಮಾ. ಎಲ್ಲರಿಗೂ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊ ಅನ್ನೋದೇ ಫ್ರಾಡ್ ಋಷಿ ಮೈನ್ ಉದ್ದೇಶ. ಅವನು ಫ್ರಾಡ್, ಅವನು ಸುಮಾರು ಜನಗಳಿಗೆ ಮೋಸ ಮಾಡಿರ್ತಾನೆ, ಸುಮಾರು ಜನಗಳ ಹೆಣ್ಮಕ್ಳಿಗೆ ಇದು ಮಾಡಿರ್ತಾನೆ. ಕೊನೆಗೆ ಅವ್ನು ಎಲ್ಲರೂ ಸೇರಿ ಅವ್ನು ಪ್ಲಾನ್ ಮಾಡ್ತಾರೆ. ಅವನು ಯಾವ ರೀತಿ ಅವನ ಅದ್ರಲ್ಲಿ ಎಸ್ಕೇಪ್ ಆಗ್ತಾನೋ ಇಲ್ಲ ಅವನು ಶಿಕ್ಷೆ ಅನುಭವಿಸ್ತಾನೆ ಅನ್ನೋದು ಸಿನಿಮಾ ಮೈನ್ ಆನ್ಲೈನ್. ಶೂಟಿಂಗು ನಾವು ಆಕ್ಚುಲಿ ಸೆಪ್ಟೆಂಬರ್ 5 ಒಂದು ಶೆಡ್ಯೂಲ್ ಮುಗಿಸ್ತೀವಿ, 10 days ಶೆಡ್ಯೂಲ್ ಉತ್ತರ ಕರ್ನಾಟಕ. ಆಮೇಲೆ ನಂತರ ಒಂದು ಕಂಟಿನ್ಯೂ ಸ್ಟುಡಿಯೋದಲ್ಲಿ ಒಂದು 10 days ಗ್ಯಾಪಲ್ಲಿ ಒಂದು ಸೆಟ್ ಹಾಕ್ತೀವಿ. ಸೆಟ್ ಹಾಕಿ ಅದರಲ್ಲಿ ಒಂದು 15 days, ಒಂದು 10 days, ಟೋಟಲ್ 25 to 30 days ಬಾಕಿ ಪೋರ್ಷನ್ ಮುಗಿಯುತ್ತೆ. ಸಾಂಗ್ ಒಂದೊಂದು ಸಾಂಗ್ 7 ಸಾಂಗ್ ಇರೋದ್ರಿಂದ ಒಂದೊಂದು ಸಾಂಗ್ 2 ದಿವಸ ಶೂಟ್ ಮಾಡ್ತೀವಿ. ಟೆಕ್ನಿಷಿಯನ್ ಇದರಲ್ಲಿ ಕ್ಯಾಮರಾಮ್ಯಾನ್ ಬಂದು ಶಂಕರ್ ಅಂತ, ಸಂಗೀತ ಬಂದ್ಬಿಟ್ಟು ಇಬ್ಬರು ಮಾಡ್ತಾ ಇದ್ದಾರೆ, ಒಬ್ಬರು ಶ್ರೀ ಗುರು ಅಂತ, ಇನ್ನೊಬ್ರು ರಮೇಶ್ ಕೃಷ್ಣ ಅಂತ. ಎಡಿಟರ್ ಬಂದು ಸುರೇಶು, ಡ್ಯಾನ್ಸ್ ಮಾಸ್ಟರ್ ಬಂದು ಜಗ್ಗು ಅಂತ. ನನ್ನ ಕತೆ ಚಿತ್ರಕಥೆ ನಿರ್ದೇಶನ ಅಲ್ಲ ನಂದು ಋಷಿ. ಎಲ್ಲ ನಾವೊಂದು ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ನಮ್ಮದೇ ಬ್ಯಾನರಲ್ಲಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೆಳೆಯರಿಗೆ ಅಭಿನಂದಿಸ್ತಾ, ಋಷಿ ಅವರು ಫ್ರಾಡ್ ಋಷಿ ಅಂತ ಹೇಳಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಿನಿಮಾದ ಮೊದಲನೆಯ ಹಾಡನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಋಷಿ ಹೇಳಿಕೊಂಡ್ರು ಅವರ ಅಂತರಂಗದ ವಿಚಾರಗಳನ್ನು ಇವತ್ತು ಇಲ್ಲಿ ಹೇಳ್ಕೊಂಡಿದ್ದಾರೆ. ಬಹುಶಃ ಬದಲಾವಣೆ ಭಾರಿ ಮುಖ್ಯ. ನಮ್ಮ ನೆಲವೇ ಅಂಥದ್ದು. ಭಾರತ ದೇಶದ ಈ ಪವಿತ್ರವಾದ ಭೂಮಿಯಲ್ಲಿ ಎಂತೆಂಥರೋ ಬದಲಾವಣೆಯನ್ನ ನಾವು ಕಂಡಿದ್ದೀವಿ. ಅವರೆಲ್ಲ ಇವತ್ತಿನ ಸಂದರ್ಭಕ್ಕೆ ಮಹಾಮಾತ್ಮರು ಅಂತ ಅನಿಸ್ಕೊಂಡಿದ್ದಾರೆ, ಪುಣ್ಯಾತ್ಮರು ಅನಿಸ್ಕೊಂಡಿದ್ದಾರೆ, ಸನ್ಯಾಸಿಗಳು ಅನಿಸ್ಕೊಂಡಿದ್ದಾರೆ. ಏನೆಲ್ಲ ಇವತ್ತು ನಮ್ಮ ಮುಂದೆ ಇತಿಹಾಸದಲ್ಲಿ ಉಳಿದಿದ್ದಾರೆ. ಮನುಷ್ಯ ತಪ್ಪು ಮಾಡೋದು ಸಹಜ. ಮನುಷ್ಯ ತಪ್ಪು ಮಾಡೋದಲ್ಲಿ ಇನ್ಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ. ಮಾಡಿದ ತಪ್ಪನ್ನ ತಿದ್ದುಕೊಂಡು ನಡೆಯೋದು ಆದಾಗ ಮನುಷ್ಯ ಹಾಡಿದ್ದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ನೀವೇ ಹೇಳ್ತಾ ಇದ್ರು, ನೀವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬದಲಾವಣೆಯನ್ನು ನೋಡಿದಾಗ ಮಾತ್ರ ಇನ್ನೊಬ್ಬರಿಗೆ ಹೇಳಿದ್ದಕ್ಕೆ ಅರ್ಥ ಆಗುತ್ತೆ, ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಉದ್ದೇಶ. ಒಮ್ಮೆ ರಾಮಕೃಷ್ಣ ಪರಮಹಂಸರ ನೋಡ್ಲಿಕ್ಕೆ ಅಂತ ಹೇಳಿ ಒಂದು ತಾಯಿ ತನ್ನ ಮಗುವನ್ನ ಕರ್ಕೊಂಡು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಆ ತಾಯಿ ಹೇಳ್ತಾರೆ, ಈ ಮಗು, ನನ್ನ ಮಗು ನಿಮ್ಮನ್ನ ಭಾರಿ ಹಚ್ಕೊಂಡಿದೆ, ನೀವೇನೇ ಆದೇಶ ಮಾಡಿದ್ರು, ಸಂದೇಶ ಕೊಟ್ಟರು ಅದು ಕೇಳುತ್ತೆ, ಯಾರ ಮಾತು ಕೇಳಲ್ಲ. ಅದಕ್ಕಾಗಿ
ನನಗೆ ನನ್ನ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಕಾಯಿಲೆ ಬಂದಿದೆ, ಸಕ್ಕರೆ ಕಾಯಿಲೆ. ಹಾಗಾಗಿ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ಸಿಹಿ ತಿನ್ನಬೇಡ ಅಂತ, ಆದರೂ ಆ ಮಗು ಬಿಡೋದಿಲ್ಲ, ಸಿಹಿ ತಿನ್ನುತ್ತೆ. ಅದಕ್ಕಾಗಿ ಆ ಮಗು ಸಿಹಿ ತಿನ್ನೋದನ್ನ ಬಿಡಬೇಕು ಅನ್ನೋದಾದ್ರೆ ನೀವು ಆ ಮಗುಗೆ ಹೇಳಿದ್ರೆ ಇನ್ಮೇಲೆ ಆ ಮಗು ಸಿಹಿ ತಿನ್ನಲ್ಲ. ಅದಕ್ಕಾಗಿ ಆ ಮಗುನ ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ದೀನಿ, ದಯವಿಟ್ಟು ಹೇಳಿ ನಿಮ್ಮ ಮಾತನ್ನ ಆ ಮಗು ಕೇಳುತ್ತೆ ಅಂತ ಹೇಳಿ ಆ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ಒಂದು ವಾರ ಬಿಟ್ಟು ಆ ಮಗು ಕರ್ಕೊಂಬ ಅಂತ ಹೇಳ್ತಾರೆ. ಆ ತಾಯಿ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲ, ಆ ಮಗುನು ಸಿಹಿ ತಿನ್ಬೇಡ ಅಂತ ಹೇಳೋದಕ್ಕೆ ಒಂದು ವಾರ ಬಿಟ್ಟು ಯಾಕೆ ಬರ್ಬೇಕು? ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ ಆಶ್ರಮಕ್ಕೆ, ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಗುವಿನ ಮೇಲೆ ಸಿಹಿ ತಿನ್ನಲ್ಲ. ಅದನ್ನ ಹೇಳಕ್ಕೆ ಇವರು ಒಂದು ವಾರ ಬಿಟ್ಕೊಂಡು ಬಾ ಅಂತಾರಲ್ಲ. ನಾನು ಮತ್ತೊಂದು ವಾರ ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಅವಳು ಗುನ್ಕೊಂಡು ಹೋಗ್ತಾಳೆ. ಹೋದ ಮೇಲೆ ಒಂದು ವಾರ ಬಿಟ್ಟು ಮತ್ತೆ ಮಗು ಕರ್ಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಬರ್ತಾಳೆ. ಬಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು ನಿನಗೆ ಸಕ್ಕರೆ ಕಾಯಿಲೆ ಇದೆ, ಇನ್ನು ಮೇಲೆ ನೀನು ಸಿಹಿ ತಿನ್ನಬೇಡ ಅಂತ ಹೇಳ್ತಾರೆ. ಅದಕ್ಕೆ ಆ ತಾಯಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಹೋದ ವಾರ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದ್ರೆ ಸಾಕಾಗಿತ್ತು, ಹೋದ ಬಾರಿ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದ್ರೆ ಸಾಕಾಗಿತ್ತು, ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ, ಮತ್ತೆ ಅಷ್ಟು ದೂರದಿಂದ ನನ್ನ ಮತ್ತೆ ಬರೋ ಥರ ಮಾಡಿದ್ರಲ್ಲ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರನ್ನ ತಾಯಿ ಕೇಳಿದಾಗ ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ನಿನ್ನೆವರೆಗೂ ಸಿಹಿ ತಿಂತಾ ಇದ್ದೆ, ನನಗೂ ಸಕ್ಕರೆ ಕಾಯಿಲೆ ಇತ್ತು, ಹಾಗಾಗಿ ನಾನು ನಿನ್ನೆಯಿಂದ ಸಿಹಿ ತಿನ್ನೋದನ್ನ ಬಿಟ್ಟಿದ್ದೀನಿ. ಹಾಗಾಗಿ ಆ ಮಗುವಿಗೆ ಇವತ್ತಿನಿಂದ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಸಿಹಿ ತಿನ್ಬೇಡಪ್ಪ, ನಿನಗೆ ಸಕ್ಕರೆ ಕಾಯಿಲೆ ಇದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ. ಆಗ ಅವಳಿಗೆ ಅರಿವಾಗುತ್ತೆ, ಆ ಮಗು ಕರ್ಕೊಂಡು ಅಲ್ಲಿಂದ ಬರ್ತಾಳೆ. ಹಂಗೆ ಋಷಿಗೆ ತುಂಬ ದಿವಸಗಳ ನಂತರ ಅವರ ಮನಸ್ಸಿನಲ್ಲಿ ನನ್ನ ಕಚೇರಿಗೆ ಬರೋರು ಬಂದಾಗ ನಾನು ಅಂದ್ಕೋತಿದ್ದೆ, ಇವತ್ತವರೆಗೂ ನಮ್ಮ ಗಾಂಧಿನಗರದ ಕೇಂದ್ರ ಕಚೇರಿಗೆ ಯಾರೂ ಕೂಡ್ಕೊಂಡು ಬಂದಿಲ್ಲ, ಇವರೊಬ್ಬರೇ ಕೂಡ್ಕೊಂಡು ಬಂದಿದ್ದು. ಒಂದು ದಿವಸ ನೋಡಿದೆ, 2 ದಿವಸ ನೋಡಿದೆ, ಮೂರನೇ ದಿನಕ್ಕೆ ನಾನು ಅವರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ನೋಡಿ, ಅವರು ಬರೆದಂಥ ಹಾಡುಗಳನ್ನು, ಸಾಹಿತ್ಯವನ್ನು, ಆ ಪದಬಳಕೆಗಳನ್ನು ನೀವು ಗಮನಿಸಿ, ಎಂಥ ಅದ್ಭುತವಾದಂಥ ಸಾಲಗಳನ್ನ ಬರೀತಾ ಹೋಗ್ತಾರೆ. ನಮ್ಮ ಸಿದ್ಧಗಂಗಾ ಶ್ರೀಗಳ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಬರೆದಂಥ ಒಂದು ಹಾಡು ಎಷ್ಟು ಅದ್ಭುತ ಅನಿಸ್ತಿತ್ತು ಅಂದರೆ, ಅದಕ್ಕಿಂತ ಮುಂಚೆ ಅವರು ಭಾರಿ ಹೆಸರು ಮಾಡಿದಂಥ ಹಾಡು ಒಳೆತು ಮಾಡು ಮನುಸ ಅಂತ ಹೇಳಿ ಭಾರಿ ದೊಡ್ಡ ಅವರಿಗೆ ಹೆಸರು ತಂದು ಕೊಟ್ಟಂಥದ್ದು. ಇಂಥದ್ದೆಲ್ಲ ಅದ್ಭುತವಾದಂಥ ಸಾಹಿತ್ಯದ ಜ್ಞಾನ ಇರುವಂಥ ಈ ವ್ಯಕ್ತಿ ಯಾಕೆ ಬೆಳಗ್ಗೆ ಆದರೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಕುಡ್ಕೊಂಡು ಇವ್ರು ಏನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಸಂದೇಶ ಕೊಡ್ತಾರೆ, ಏನು ಹೇಳ್ತಾರೆ ಅನ್ನೋದು ನಂದು ಆಗಿತ್ತು. ನಾನು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಅವ್ರಿಗೆ ಕಳಿಸ್ಕೊಟ್ಟೆ. ಅದಾದ ಒಂದು 2-3 ಸಲ ಬಂದರು, ನಾನು ಸುಮ್ಮನೆ ಇದ್ದೆ. 4ನೇ ಸಲಿಗೆ ನನ್ನ ನೋಡುವ ದಾಟಿಯೂ ಬೇರೆ ಆಗಿತ್ತು. ಅವರು ಬೇಗ ಅರ್ಥ ಮಾಡ್ಕೊಂಡಿದ್ರು. ಮಾರನೇ ದಿವಸ ಅವರು ಫೋನ್ ಮಾಡ್ತಾರೆ, ನಾನು ಇವತ್ತಿನಿಂದ ಕುಡಿಯೋದು ಬಿಟ್ಟಿದ್ದೀನಿ, ನಿಮ್ಮ ಕಚೇರಿಗೆ ಬರಬಹುದಾ ಅಂತೇಳಿ. ಹಾಗೆ ಹೇಳಿದೆ ನಾನು, ನೀವು ಕುಡಿಯೋದು ಬಿಟ್ಟಿದ್ದೀನಿ ಅನ್ನೋದಾದರೆ ಧಾರಾಳವಾಗಿ ನಮ್ಮ ಕಚೇರಿಗೆ ಬರ್ಬೋದು. ಬಹುಶಃ ಅವತ್ತಿನಿಂದ ಋಷಿ ಕುಡ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅವರು ಬಂದಂಥ ಅವರ ವೇಷಭೂಷಣಗಳು ನೋಡಿದಾಗ ಅವ್ರು ಹೇಳಿದ್ದು ಕರೆಕ್ಟು. ಇವ್ರು ಯಾರು ರೋಡಲ್ಲಿ ಈ ಭಿಕ್ಷುಕರನ್ನ ಎತ್ತಾಕೊಂಡು ಹೋಗ್ತಾರಲ್ಲ, ಅವ್ರ ಕೈ ಸಿಕ್ಕಿದ್ರೆ ಮೊದಲು ಇವ್ರನ್ನೇ ಎತ್ತಾಕೊಂಡು ಹೋಗ್ತಿತ್ತು. ಹಾಗಿದ್ರು ಇವರು
ಸರಿಯಾಗಿ ಸ್ನಾನ ಮಾಡಿ ಎಷ್ಟೋ ದಿವಸಗಳಾಗಿತ್ತು, ಅದೇ ಬಟ್ಟೆ ಅದೇ ಅವತಾರದಲ್ಲಿ ಇದ್ದಂಥದ್ದು. ಆಮೇಲೆ ನಮ್ಮ ಉಪ್ಪರ್ಪೇಟೆ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮಾಧುಸ್ವಾಮಿ, ಉಪ್ಪರ್ಪೇಟೆ ಕಾನ್ಸ್ಟೇಬಲ್ ಮಾಧುಸ್ವಾಮಿ ಇವರೆಲ್ಲ ಇವ್ರನ್ನ ಒಂಚೂರು ಕರ್ಕೊಂಡು ಹೋಗಿ ನೀಟಾಗಿ ಅವರ ಬದಲಾವಣೆಗೆ ಅವರು ಕಾರಣ ಆದರು. ಋಷಿ ಈಗ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ. ನಾನು ಬಂದಷ್ಟೇ ಕೇಳಿದೆ, ಏನು ಋಷಿ ಆ ಋಷಿ ಇವತ್ತೇನಪ್ಪ ಈ ಗೆಟಪ್ ಎಲ್ಲ ಇಷ್ಟೊಂದು ಬಂಗಾರದ ಇವೆಲ್ಲ ಹಾಕೊಂಬಿಟ್ಟಿದೆಯಲ್ಲಪ್ಪ ಹೆಂಗಪ್ಪ ಅಂತೇಳಿ ಕೇಳಿದೆ ನಾನು ಬಂದ ತಕ್ಷಣ. ಆಮೇಲೆ ಗೊತ್ತಲ್ಲ ಸಿನಿಮಾದವ್ರ ಕತೆ ಗೊತ್ತಲ್ಲ, ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡು ಇರೋದು ಭಾರಿ ಅಪರೂಪ. ಹಾಗಾಗಿ ನಾನು ಇಲ್ಲಿ ಒಳಗಡೆ ಬರುವಾಗ ನೋಡಿದೆ, ನನ್ನ ಈ ಪೋಸ್ಟ್ರಲ್ಲಿ ಬೇರೆ ನನ್ನ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಪ್ರಾಡ್ ಋಷಿ ಅಂತ ಬೇರೆ ಇವ್ರು ಸಿನಿಮಾ ಟೈಟ್ಲ್ ಹಾಕೊಂಡ್ಬಿಟ್ಟಾರೆ. ನನಗೆ ಭಾರಿ ಮುಜುಗರ ಹಾಕ್ತೀನಿ. ಈಗ ಈ ಸೋಷಿಯಲ್ ಮೀಡಿಯಾದವ್ರು ಇದಾರಲ್ಲ, ಅದು ಮೇಲ್ಗಡೆ ಏನಿದೆ ಅಂತ ನೋಡಲ್ಲ, ಅದ್ರ ಕೆಳಗಡೆ ಏನಿದೆ ಅನ್ನೋದು ಅಷ್ಟೇ ನೋಡಿರ್ತಾರೆ ಅವರು. ಹಾಗಾಗಿ ಮುಜುಗರ ಆಗಿತ್ತು. ನಾನು ಅದಕ್ಕೆ ಹೇಳಿದೆ, ಅದೇನೋ ಸ್ಟೇಜ್ ಮೇಲೆ ಇಟ್ಟಿದ್ದೆ, ಯಾರೋ ಫೋನ್ ಮಾಡಿದ್ರು ನನಗೆ, ಸ್ಟೇಜ್ ಮೇಲೆ ಹಿಂಗೆ ಇಟ್ಬಿಟ್ಟಿದ್ದಾರೆ ನಿಮ್ಮ ಫೋಟೋ ಅಂತ, ಮೊದಲು ತಗ್ಸಪ್ಪ ಅಂತ ಹೇಳಿದೆ. ಹಾಗಾಗಿ ನಾವು ಸಮಾಜಕ್ಕೆ ಅದು ಬರೆಯೋ ಮುಖಾಂತರನು, ಮಾತಾಡುವ ಮುಖಾಂತರನು, ನಮ್ಮ ನಡವಳಿಕೆಯ ಮುಖಾಂತರನು ನಾವು ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಏನಾಗಿದ್ದೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬಹುಶಃ ಸಮಾಜ ತಾನಾಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋ ಭಾವನೆ ನಂದು. ಒಳ್ಳೆ ಹಾಡು ಚೆನ್ನಾಗಿ ಬರೆದ ನಮ್ಮ ಕವಿ ಮಂಜು ಕವಿಯವರು ನಮ್ಮ ರಕ್ಷಣಾ ವೇದಿಕೆ ಬಗ್ಗೆನೂ ಒಂದು 4-5 ಹಾಡುಗಳು ಬರೆದಿದ್ದಾರೆ. ಆದರೆ ಹಾಡಿರಲಿಲ್ಲ, ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಳ್ಳೆ ಹಾಡು ಆ ಸಿನಿಮಾ ಕಥೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಬಹುಶಃ ಇನ್ನೂ ಸಿನಿಮಾ ಪ್ರಾರಂಭ ಆಗಿಲ್ಲ. ಋಷಿ ಜೊತೆಯಲ್ಲಿ ಆರ್ಥಿಕವಾಗಿ ನಿಂತ್ಕೊಳ್ಳೋರು ಯಾರು ಅನ್ನೋದೇ ಭಾರಿ ದೊಡ್ಡ ಪ್ರಶ್ನೆ. ಆದ್ರೂ ಅವ್ರಿಗೆ ಭರವಸೆ ಇದೆ, ಇರಬೇಕು. ಮನುಷ್ಯ ಕಡೆಯವಾಗಿ ನಾನು ಅನೇಕರಿಗೆ ಹೇಳ್ತಾ ಇರ್ತೀನಿ, ಈ ಸಾಯಬೇಕಾದ್ರೆ ತುಂಬ ಜನ ಮಾತಾಡ್ತಾರೆ, ಈ ರಣಹೇಡಿಗಳು ಸತ್ತೋಗ್ಬಿಟ್ರು ಅಂತೇಳಿ. ಆತ್ಮಹತ್ಯೆ ಮಾಡ್ಕೊಂಡಾಗ ರಣಹೇಡಿಗಳು ಬದುಕದ್ ಗೊತ್ತಿಲ್ಲದಲ್ಲ ರಣಹೇಡಿ ಸತ್ಬಿಟ ಅಂತ ಹೇಳ್ತಾರೆ. ನಿಜಕ್ಕೂ ರಣಹೇಡಿಗಳು ಯಾರೂ ಸಾಯಲ್ಲ. ಸಾಯೋನಿಗೆ ತುಂಬ ಧೈರ್ಯ ಬೇಕು, ಸಾಯೋನಿಗೆ. ಪ್ರಾಣ ಕಳ್ಕೊಳ್ಳೋದು ಆ ರಣಹೇಡಿಗಳ ಕೈಲಿ ಸಾಧ್ಯ ಇಲ್ಲ. ಪ್ರಾಣ ಕಳ್ಕೋಬೇಕಾದ್ರೆ ಅವ್ರಿಗೆ ಭಾರಿ ಧೈರ್ಯ ಇರಬೇಕು. ಪ್ರಾಣ ಕಳ್ಕೊಳ್ಳಿಕ್ಕೆ ಅಷ್ಟೊಂದು ಧೈರ್ಯ ಮಾಡೋರಿಗೆ ಜೀವನ ಕಟ್ಕೊಳ್ಳಿಕ್ಕೆ, ಬದುಕನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ, ಬದುಕಲಿಕ್ಕೆ ಯಾಕೆ ಆ ಧೈರ್ಯವನ್ನ ಮಾಡಬಾರದು ಅಲ್ವಾ? ಹಾಗಾಗಿ ಅದೊಂದು ಒಳ್ಳೆಯ ಪ್ರಶ್ನೆ. ಹಾಗಾಗಿ ಅವರ ಜೀವನದಲ್ಲಿ ಭರವಸೆಗಳು ಇವತ್ತಿಗೂ ಕಾಣ್ತಾ ಇದ್ದಾವೆ. ಹಾಗಾಗಿ ಯಾರನ್ನ ಯಾರು ತಿದ್ದಬಹುದು, ತೀಡಬಹುದು ಅನ್ನೋದಕ್ಕಿಂತ ಅವ್ರಿಗೆ ಅವ್ರ ಮನಸ್ಸಲ್ಲಿ ಬಂದುಬಿಟ್ರೆ ನಾನು ಮಾಡೋ ಕೆಲಸ ಇದು ಸರಿ ಇಲ್ಲ, ಸರಿ ಮಾಡ್ಕೊಂಡು ಹೋಗ್ಬೇಕು, ನಾನು ಸಾರ್ವಜನಿಕವಾಗಿ ಬದುಕಬೇಕು. ಈಗ ನೋಡಿದ್ರಲ್ಲ, ಒಬ್ಬ ಸೂಪರ್ ಸ್ಟಾರ್ ನಟ ಪರಿಸ್ಥಿತಿ ಎಂಥದ್ದು ಒಂದು ಕ್ಷಣ ನಾವು ಮಾಡುವ ಕೆಲಸವನ್ನ ಸರಿಯಾಗಿ ಯೋಚನೆ ಮಾಡದೆ ಹೋದ್ರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರೋರು ಪ್ರತಿ ಹೆಜ್ಜೆ ಗುರುತುಗಳನ್ನ ಜನ ಗಮನಿಸ್ತಾ ಇರ್ತಾರೆ ಅನ್ನೋ ಅರಿವಿಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾರ್ವಜನಿಕ ಜೀವನ ಅನ್ನೋದು ಅದು ಮುಳ್ಳಿನ ಹಾಸಿಗೆ ಇದ್ದಾಗೆ, ಅದರ ಅರಿವು ನಮಗೆ ಇದ್ದು ಬಿಟ್ರೆ ಸಮಾಜದಲ್ಲಿ ಮೊದಲು ನಾವು ಸರಿ ಆದಾಗ ಇನ್ನೊಬ್ಬರಿಗೆ ಸರಿಯಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಋಷಿಯ ಒಂದಷ್ಟು ಅವರು ನನಗೆ ಗೊತ್ತಿತ್ತು, ಅವರೊಂದಷ್ಟು ಸಾಲ ಮಾಡ್ಕೊಂಡಿದ್ದಾರೆ, ಭಾರಿ ಕಷ್ಟದಲ್ಲಿದ್ದಾರೆ. ಅವ್ರು ನನಗೆ ಕೇಳಿದ್ದು ಅದೇ, ನಮ್ಮ ಕಚೇರಿ ಬಂದಾಗ ಒಂದು ಬಿರಿಯಾನಿಗೆ ಒಂದು ಬಾಟಲ್ ಡ್ರಿಂಕ್ಸಿಗೆ ಆಗೋಷ್ಟು ದುಡ್ಡು ಕೊಡಿ ಅಂತ ಕೇಳು. ನನಗೆ ಒಂದು ನಿಮಿಷಕ್ಕೆ ಬೇಸರ ಆಯ್ತು. ಎಂಥ ಒಳ್ಳೆ
ಅವರಿಗೆ ಸಾಹಿತ್ಯದ ಜ್ಞಾನ ಇದೆ, ಎಂಥ ಪದ ಪುಂಜಗಳನ್ನು ಬಳಸ್ತಾರೆ ಅವರ ಹಾಡುಗಳಲ್ಲಿ. ಇಂಥದೆಲ್ಲ ಇಟ್ಕೊಂಡು ಯಾಕೆ ಈ ಮನುಷ್ಯ ಹೀಗೆ 24 ಗಂಟೆ ಕುಡ್ಕೊಂಡು? ಬಹುತೇಕರಿಗೆ ಭಯ, ಏನಾದರೂ ಒಂದಷ್ಟು ಗಾಂಧಿನಗರದಲ್ಲಿ ಏನಾದ್ರೂ ಗಾಂಧಿನಗರದ ಜನದ ಮುಂದೆ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಇದೆಯನ್ನೋ ವಿಚಾರ ಏನಾರ ಗೊತ್ತಾಗ್ಬಿಟ್ರೆ ಅವನ್ನ ಹೇಗೆ ಜಾಕ್ ಹಾಕಿ ಎಲ್ಲೆಲ್ಲ ಕೂರಿಸ್ಬೇಕು, ಎಲ್ಲೆಲ್ಲ ಮಲಗಿಸ್ಬೇಕು, ಕೊನೆಗೆ ಎಲ್ಲಿ ಅವನ್ನ ಮುಚ್ಚಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ನಮ್ಗೆ ಹೇಳ್ತಾರೆ ಗಾಂಧಿನಗರಕ್ಕೆ ಬರೋಕ್ಕೆ ಭಯ ಬೀಳ್ತಾರೆ. ಹಾಗಾಗಿ ಹಂಗೆ ಆಗ್ಬಿಟ್ಟಿದೆ. ಆಮೇಲೆ ನಿಮ್ಮ ಸಿನಿಮಾದಿಂದ ಆಮೇಲೆ ಯಾರಿಗೂ ತೊಂದರೆನೂ ಆಗಬಾರ್ದು. ಹಾಗಾಗಿ ಇವತ್ತು ಕನ್ನಡದ ಸಿನಿಮಾದ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಅಷ್ಟೊಂದು ಸುಲಭವಾಗಿಲ್ಲ. ಎಲ್ಲೋ ಒಂದೊಂದು ಸಿನಿಮಾ ಹೇಗೋ ಹೊಡ್ಕೊಂಡು ಹೋಗ್ತವೆ, ಆದರೆ ಎಲ್ಲವೂ ಆಗಿರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಕತೆ ಮಾಡಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಮೆಸೇಜ್ ಕೊಡಬೇಕು. ಗೊತ್ತಾಯ್ತು. ನಾವೆಲ್ಲ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆವತ್ತಿಂದ ಇವತ್ತವರೆಗೂ ಒಪ್ಕೋತೀವಿ ಅಂದರೆ, ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಲಿಕ್ಕೆ ಆಗ್ತಿತ್ತು ಅಂದರೆ ಅವತ್ತಿನ ಸಿನಿಮಾಗಳು ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷು, ಅನಂತ್ನಾಗು, ಶಂಕರ್ನಾಗು ಇವರು ಸಿನಿಮಾಗಳು. ಆದರೆ ಇವತ್ತಿನ ಸಿನಿಮಾಗಳಿಗೆ ಹೋದ್ರೆ ಏನಿದೆ ಬಂಡವಾಳ ಅಂದರೆ ಗೊತ್ತೇ ಆಗೋಕ್ಕಿಲ್ಲ. ಆವತ್ತಿನ ಹಾಡುಗಳು ಇವತ್ತು ನಾವು ಗುನುಗ್ತೀವಿ. 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ನೋಡಿದಂಥ ಸಿನಿಮಾದ ಹಾಡುಗಳನ್ನು ಇವತ್ತು ನಾವು ಗುನುಗ್ತೀವಿ. ಇವತ್ತು ಪದೇ ಪದೇ ಕೇಳಬೇಕು ಅಂತ ಅನ್ಸುತ್ತೆ. ಇವತ್ತು ಚಿತ್ರಮಂದಿರದ ಒಳಗಡೆಯಿಂದ ಆಚೆ ಬರೋದ್ರೊಳಗಡೆ ಆ ಸಿನಿಮಾದ ಹಾಡುಗಳೇ ಗೊತ್ತಿರೋಕ್ಕಿಲ್ಲ. ಸಾಹಿತ್ಯಕ್ಕಿಂತ ಸಂಗೀತದ ಅಭ್ರವೇ ಜಾಸ್ತಿ ಆಗಿರುತ್ತೆ. ಸಾಹಿತ್ಯ ಎಲ್ಲಿ ಬಿಗಿಯಾಗಿರುತ್ತೋ ಅಲ್ಲಿ ಸಂಗೀತದ ಅಭ್ರ ಇರಲ್ಲ. ಸಾಹಿತ್ಯ ಇಲ್ದಾಗ ಏನ್ ಮಾಡ್ತಾರಂದ್ರೆ ಸಂಗೀತದ ಭಾರಿ ದೊಡ್ಡ ಅಭ್ರ ಅಲ್ಲಿ ಕಾಣುತ್ತೆ. ಹಾಗಾಗಿ ನಿಮ್ಗೆ ಒಳ್ಳೆ ಸಾಹಿತ್ಯ ಇದೆ, ಸಾಹಿತ್ಯದ ವಿಚಾರದಲ್ಲಿ ಮಾತಾಡಂಗಿಲ್ಲ. ಹಾಗಾಗಿ ನಿಮ್ಮ ಸಿನಿಮಾದ ಒಳ್ಳೆ ಹಾಡುಗಳು ಸಂದೇಶ ಕೊಡಲಿ, ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕದ ಜನರಿಗೆ ಒಳ್ಳೆ ಸಂದೇಶ ಕೊಡುವಂಥ ಹಾಡುಗಳು ಮೂಡಿಬರಲಿ. ಇಡೀ ನಿಮ್ಮ ಚಿತ್ರತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತೇನು ನಮ್ಮ ಪ್ರಾಣ ಋಷಿ ಚಿತ್ರಕ್ಕೆ ಶುಭ ಹಾರೈಸಲು ಬಂದಂತಹ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡರು ಸರ್ ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಫ್ರಾಡ್ ಋಷಿ ಅನ್ನೋ ಒಂದು ಚಿತ್ರನ ಹೆಸರು ಫ್ರಾಡ್ ಋಷಿ ಇರ್ಬೋದು, ನೀವು ಚಿತ್ರ ನೋಡಿದ್ರೆ ಅದನ್ನ ಯಾರು ಅವ್ರನ್ನ ಫ್ರಾಡ್ ಋಷಿ ಅಂತ ಕರೆಯೋಕ್ಕಾಗಲ್ಲ ಅಂತ ಒಂದು ಕಥೆನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನೃತ್ಯ ಸಂಯೋಜನೆ ನಮ್ಮ ಜಗ್ಗು ಮಾಸ್ಟರ್ ಇದ್ದಾರೆ. ಹಾಗೆ ಅವರ ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಒಟ್ಟಾರೆ ಒಂದು ಸಿನಿಮಾನ ಒಂದು ಕಟ್ಕೊಂಡು ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಈ ಫ್ರಾಡ್ ಋಷಿ ಚಿತ್ರದ ಮೇಲೆ ಇರಲಿ ಅಂತೇಳಿ ನಾನು ಮನಸಾರಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸ್ವಾತಿ, ನಮ್ಮೂರು ಅರಸೀಕೆರೆ, ಅದರ ಪುಟ್ಟಹಳ್ಳಿ. ಈ ಫ್ರಾಡ್ ಋಷಿ ಅನ್ನೋ ಚಿತ್ರದಲ್ಲಿ ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ. ರಿಷಿ ಸರ್ ಮೊದಲು ಸುಮ್ಮನೆ ಫೋನ್ ಮಾಡ್ತಿದ್ರು, ಅವಕಾಶ ಕೊಡ್ತೀನಿ ಅದು ಇದು ಅಂತ ಸುಮ್ಮನೆ ಏನೇನೋ ಹೇಳ್ತಿದ್ರು. ಬಟ್ ನಾನು ನಂಬಿರ್ಲಿಲ್ಲ. ಒಂದು ವರ್ಷದಿಂದ ಬರೀ ಅದೇ ಥರ ಹೇಳ್ತಿದ್ರು. ಆದರೆ ಇವಾಗ ನನ್ನ ನೆನಪಿಟ್ಕೊಂಡು ನನಗೆ ಕರೆಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದಗಳು ಸರ್. ಮತ್ತೆ ಇದಕ್ಕಿಂತ ಮುಂಚೆ ನಾನು ಹಲವಾರು ಪಿಕ್ಚರ್ ಮಾಡಿದ್ದೀನಿ. ಕಾವೇರಿಪುರ, ಅಕ್ಷರ, ದೊಡ್ಡಮನೆ ಸೊಸೆ ಮುಂತಾದ ಹಲವಾರು ಮೂವಿ ಮಾಡಿದ್ದೀನಿ. ಮತ್ತೆ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ ಸಾಂಗ್ ಕೇಳ್ಬೇಕಂದ್ರೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಏಳು ಬೀಳು ಇದೆ, ಎಲ್ಲರ ಜೀವನದಲ್ಲೂ ಏಳು ಬೀಳು ಅನ್ನೋದು ಇದ್ದೇ ಇದೆ. ಬಟ್ ಈ ಸಾಂಗ್ ಕೇಳಿದ್ರೆ ನಮಗೆ ಧೈರ್ಯ ತುಂಬ್ಕೋಬಹುದು. ಇಲ್ಲ, ನಾನು ಏನಾರ ಸಾಧಿಸ್ತೀನಿ, ನಾನು ಏನೋ ಒಂದು ಮಾಡ್ತೀನಿ ಅನ್ನೋದು ನಮಗೆ ಇದಾಗುತ್ತೆ. ಅಷ್ಟು ಧೈರ್ಯ ತುಂಬ್ಕೊಳ್ತೀವಿ ಈ ಸಾಂಗ್ ನಾವು ಕೇಳಿದ್ರೆ. ತುಂಬಾ ಖುಷಿ ಆಗ್ತಿದೆ. ಧನ್ಯವಾದಗಳು. ಓಕೆ, ಇನ್ನು ಬಹಳಷ್ಟು ಪತ್ರಿಕಾಗೋಷ್ಠಿ. ಹಾಗೆ ಈ ಒಂದು ಹಾಡನ್ನ ಫ್ರಾಡ್ ಋಷಿ ಆಡಿಯೋ ಇದರಲ್ಲಿ ರಿಲೀಸ್ ಆಗಿದೆ. ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ.